ಆತ್ಮೀಯರೇ, ಎನ್ಎಂಎಸ್ ಪರೀಕ್ಷೆ ತಯಾರಿಗಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 1 ಆಧಾರಗಳು. ಈ ಪಾಠದ ಎಲ್ಲ ಅಂಶಗಳನ್ನು ಹಾಗೂ ಎನ್ಎಂಎಸ್ ಸ್ಯಾಟ್ ಪೇಪರ್ನಲ್ಲಿ ಈ ಪಾಠದ ಮೇಲೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೊನೆಗೆ ಇರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಸಮಾಜ ವಿಜ್ಞಾನದ ವಿಭಾಗಗಳು, ಅವುಗಳ ಪಿತಾಮಹರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇತಿಹಾಸ ಹೆರೋಡೋಟಸ್, ರಾಜ್ಯಶಾಸ್ತ್ರ ಅರಿಸ್ಟಾಟಲ್, ಸಮಾಜಶಾಸ್ತ್ರ ಆಗಸ್ಟ್ ಕಾಮ್ಟೆ, ಭೂಗೋಳಶಾಸ್ತ್ರ ಎರೋಟೋಸ್ಥೆನಿಸ್, ಅರ್ಥಶಾಸ್ತ್ರ ಆಡಮ್ ಸ್ಮಿತ್, ವ್ಯವಹಾರ ಅಧ್ಯಯನ ಪೀಟರ್ ಡ್ರಕರ್. ನಾವೀಗ ಆಧಾರಗಳು ಎಂದರೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಾನವನ ಚರಿತ್ರೆಯ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನೇ ಆಧಾರಗಳು ಎನ್ನುವರು. ಆಧಾರಗಳಲ್ಲಿ 3 ವಿಧ: ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯಿಕ ಆಧಾರಗಳಲ್ಲಿ 2 ಪ್ರಕಾರಗಳು ಬರುತ್ತವೆ: ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಇವುಗಳು ಆಗಿನ ಕಾಲಘಟ್ಟದ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡ್ತವೆ. ಸಾಹಿತ್ಯಿಕ ಆಧಾರಗಳು ಲಿಖಿತ ರೂಪ ಅಂದರೆ ಬರವಣಿಗೆ ರೂಪದಲ್ಲಿರುವ ಆಧಾರಗಳನ್ನು ಸಾಹಿತ್ಯಿಕ ಆಧಾರಗಳು ಎಂದು ಕರೆಯುತ್ತೇವೆ. ಇದರಲ್ಲಿ ದೇಶೀಯ ಸಾಹಿತ್ಯ ಭಾರತೀಯರಿಂದ ರಚನೆಯಾದಂಥ ಸಾಹಿತ್ಯ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್ ಆದ್ದು, ಎಕ್ಸಾಮ್ನಲ್ಲಿ ಕೃತಿಗಳು ಮತ್ತು ರಚನಾಕಾರರನ್ನು ನೀಡಿರ್ತಾರೆ, ಹೊಂದಿಸಿ ಬರೆಯಿರಿ ಪ್ರಕಾರದ ಪ್ರಶ್ನೆಗಳು ಬರುತ್ತವೆ. ಸೊ ಮೊದಲನೇದಾಗಿ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ವಿಶಾಖ ದತ್ತ ಇವರು ರಚಿಸಿದಂತಹ ಕೃತಿ ಮುದ್ರಾ ರಾಕ್ಷಸ. ಕಲ್ಲಣ ಇವರು ರಚನೆ ಮಾಡಿದಂತಹ ಕೃತಿ ರಾಜತರಂಗಿಣಿ. ಅಶ್ವಘೋಷ ಬುದ್ಧ ಚರಿತ. ಕೌಟಿಲ್ಯ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಅವಧಿಯ ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಬಾಣಭಟ್ಟ ಹರ್ಷಚರಿತ. ಶಾತವಾಹನ ರಾಜ ಹಾಲ ಗಾಥಾ ಸಪ್ತಶತಿ. ಚಾಂದ್ ಬಾರ್ದಾಯಿ ಪೃಥ್ವಿರಾಜ ರಾಸೋ. ಪಂಪ ವಿಕ್ರಮಾರ್ಜುನ ವಿಜಯಂ. ಅಮೋಘ ವರ್ಷನ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀ ವಿಜಯ ವಿರಚಿತ ಕೃತಿ ಕವಿರಾಜ ಮಾರ್ಗ. ತ್ರಿಪಿಟಕಗಳು ಇದು ಬೌದ್ಧ ಸಾಹಿತ್ಯ. ವಿದೇಶಿಯ ಸಾಹಿತ್ಯ. ವಿದೇಶಿಯ ಸಾಹಿತ್ಯ ಅಂದರೆ ವಿದೇಶಿಯ ಬರಹಗಾರರು ಬರೆದಂಥ ಸಾಹಿತ್ಯ. ಯುಎನ್ ಸಾಂಗ್, ಸಿಯುಕಿ, ಫಾಯಾನ ಗೋಕೋಕ್ಕಿ, ಮೆಗಸ್ತನಿಸ್ನ ಇಂಡಿಕಾ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲಮಿಯ ಜಿಯೋಗ್ರಫಿ, ಬರಾನಿಯ ತಾರಿಖೆ ಫಿರೋಜ್ ಶಾಹಿ. ಈ ಎಲ್ಲ ಸಾಹಿತ್ಯ ಕೃತಿಗಳು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಕಟ್ಟಿಕೊಡುತ್ತವೆ. ನೆಕ್ಸ್ಟ್ ಪ್ರಾಕ್ತನ ಆಧಾರಗಳು. ಇವನ್ನ ಪುರಾತತ್ವ ಆಧಾರಗಳು ಅಂತಲೂ ಕರೀತೇವೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರೆ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೀತೇವೆ. ಇವೆಲ್ಲವೂ ಭೂಗರ್ಭದಲ್ಲಿ ದೊರೆಯತಕ್ಕಂಥ ವಸ್ತುಗಳಾಗಿವೆ. ಈಗ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಶಾಸನಗಳು ಇವು ಆಯಾ ಕಾಲದ ಜೀವಂತ ಸಾಕ್ಷಿಗಳು. ಕಲ್ಲಿನಲ್ಲಿ ಕೊರೆಯಲ್ಪಟ್ಟಿರುವ ಶಾಸನಗಳು. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನ ಅಶೋಕ ಚಕ್ರವರ್ತಿಯ ಶಾಸನಗಳು. ಹಾಗಾಗಿ ಭಾರತದಲ್ಲಿನ ಶಾಸನಗಳ ಪಿತಾಮಹ ಯಾರು ಅಂದರೆ ಅಶೋಕ ಚಕ್ರವರ್ತಿ.
ಅಶೋಕ ಚಕ್ರವರ್ತಿಯ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿರುತ್ತವೆ. ಪ್ರಾಕೃತ ಭಾಷೆ ಅರೇಬಿಕ್ ಭಾಷೆಯಲ್ಲೂ ಸಹಿತ ಕಂಡುಬರುತ್ತವೆ. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ಸಹಿತ ಲಭ್ಯವಾಗಿದ್ದಾವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ ದೊರೆತಕ್ಕಂಥ ಶಾಸನ. ಕದಂಬರ ಕಾಲದ ಕಾಕುತ್ಸವರ್ಮ ದೊರೆಯ ಆಡಳಿತಾವಧಿಯಲ್ಲಿ ಇದು ರಚಿತವಾಗಿದೆ. ಅದೇ ರೀತಿ ಸಮುದ್ರಗುಪ್ತನ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ ನಮಗೆ ಅಲಹಾಬಾದ್ ಸ್ತಂಭ ಶಾಸನ ಮಾಹಿತಿಯನ್ನು ನೀಡುತ್ತದೆ. ಇಮ್ಮಡಿಯ ಪುಲಿಕೇಶಿ ಐಹೊಳೆ ಶಾಸನ, ಕಾರವೇಲನ ಆತಿಗುಂಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನಗಳು ಇತಿಹಾಸ ರಚನೆಯಲ್ಲಿ ಮಹತ್ವ ಪಡೆದುಕೊಂಡಿವೆ. ಸ್ಮಾರಕಗಳು ಇವು ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ, ವಿಜ್ಞಾನ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಸಹಾಯಕವಾಗಿವೆ. ಪರೀಕ್ಷೆಯಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಇರ್ತವೆ. ಸರಿನೋ ತಪ್ಪೋ ಎಂಬ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಇವು. ಅಶೋಕನ ಸ್ತಂಭಗಳು, ಅಜಂತಾ, ಎಲ್ಲೋರಾ, ಎಲಿಫೆಂಟಾ ಗುಹೆಗಳ ಶಿಲ್ಪಗಳು, ಬಾದಾಮಿ, ಐಹೊಳೆ ಪಟ್ಟದಕಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ಮೆಹರೂಲಿಯಲ್ಲಿನ ಉಕ್ಕಿನ ಸ್ತಂಭ, ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆ ಆಗಿನ ಕಾಲಘಟ್ಟದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಗಳಾದರೆ, ನಳಂದದ ಸ್ಮಾರಕಗಳು ಹಾಗೂ ಬೀದರ್ನಲ್ಲಿನ ಗವಾನನ ಮದರಸ ಇವು ಆಗಿನ ಕಾಲದ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಇದೀಗ ನಾವು NMS ಪರೀಕ್ಷೆಯಲ್ಲಿ ಈ ಪಾಠದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಗಳನ್ನು ಸೂಚಿಸಿ. ಎ, ಮೆಹರೂಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ. ಬಿ, ನಳಂದದಲ್ಲಿರುವ ಸ್ಮಾರಕಗಳು ಮತ್ತು ಬೀದರ್ನಲ್ಲಿ ಗವಾನ್ ಕಟ್ಟಿಸಿದ ಮದರಸ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಮಹತ್ವ ಸಾರುತ್ತವೆ. ಇವೆರಡು ಸ್ಮಾರಕಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳು. ಸರಿ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾದ ಹೇಳಿಕೆಗಳಾಗಿವೆ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎ, ಪ್ರಾಚೀನ ಭಾರತದ ಸ್ಮಾರಕಗಳು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿವೆ. ಬಿ, ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಮೌರ್ಯ ಮನೆತನಕ್ಕೆ ಸೇರಿದ್ದಾಗಿದೆ. ಈ ಎರಡೂ ಹೇಳಿಕೆಗಳಲ್ಲಿ ಎ ಹೇಳಿಕೆ ಸರಿಯಾಗಿದೆ, ಬಿ ಹೇಳಿಕೆ ತಪ್ಪು. ಏಕೆಂದರೆ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಕದಂಬ ಮನೆತನಕ್ಕೆ ಸೇರಿದ್ದಾಗಿದೆ. ಸೊ ಸರಿಯಾದ ಆಯ್ಕೆ ಎ ಸರಿ, ಬಿ ತಪ್ಪು. ಆಯ್ಕೆ 1. ಮುಂದಿನ ಪ್ರಶ್ನೆ, ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು. ರಾಜತರಂಗಿಣಿಯ ಕರ್ತೃ ಕಲ್ಲಹಣ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಲಾಗಿರುವ ಉತ್ತರಗಳ ಗುಂಪನ್ನು ಆಯ್ಕೆ ಮಾಡಿ. ಹರ್ಷಚರಿತ, ವಿಕ್ರಮಾರ್ಜುನ ವಿಜಯ, ಪೃಥ್ವಿರಾಜ ರಾಸೋ, ರಾಜತರಂಗಿಣಿ ಇವೆಲ್ಲವೂ ಸಹಿತ ಕೃತಿಗಳು. ಇಲ್ಲಿ ರಚನಾಕಾರರಿದ್ದಾರೆ. ಒಂದಕ್ಕೆ ನೋಡೋಣ. ಹರ್ಷಚರಿತ ಬಾಣಭಟ್ಟ, ವಿಕ್ರಮಾರ್ಜುನ ವಿಜಯ ಪಂಪ, ಪೃಥ್ವಿರಾಜ ರಾಸೋ ಇದರ ಕರ್ತೃ ಚಾಂದ್ ಬರ್ದಾಯಿ, ರಾಜತರಂಗಿಣಿ ಕಲ್ಲಹಣ. ಸೊ ಸರಿಯಾದ ಉತ್ತರ ಆಯ್ಕೆ 2, ಎ ಡಿ, ಬಿ ಸಿ, ಸಿ ಎ, ಡಿ ಬಿ. ನೆಕ್ಸ್ಟ್ ಪ್ರಶ್ನೆ, ಸಮುದ್ರಗುಪ್ತನ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿರುವ ಶಾಸನ. ಸಮುದ್ರಗುಪ್ತನ ಸಾಧನೆ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗುವ ಶಾಸನ ಅಲಹಾಬಾದ್ನ ಸ್ತಂಭ ಶಾಸನ. ಈ ಕೆಳಗಿನವುಗಳನ್ನು ಹೊಂದಿಸಿದಾಗ ಸರಿ ಹೊಂದುವ ಆಯ್ಕೆ. ಇಲ್ಲಿ ಕೃತಿಗಳು, ಇಲ್ಲಿ ರಚನಾಕಾರರನ್ನು ನೀಡಿದ್ದಾರೆ, ಹೊಂದಿಸಬೇಕಾಗಿದೆ. ಅರ್ಥಶಾಸ್ತ್ರ, ಇದರ ರಚನಾಕಾರರು ಕೌಟಿಲ್ಯ. ಬುದ್ಧಚರಿತ, ಇದರ ರಚನಾಕಾರರು ಅಶ್ವಘೋಷ. ಮುದ್ರಾ ರಾಕ್ಷಸ, ಇದರ ರಚನಾಕಾರರು ವಿಶಾಖದತ್ತ. ಕವಿರಾಜ ಮಾರ್ಗ, ಇಲ್ಲಿ ಅಮೋಘ ವರ್ಷ ಅಂತ ನೀಡಿದ್ದಾರೆ. ಸೊ ಸರಿಯಾದ ಉತ್ತರ ಆಯ್ಕೆ
3, A5, B1, C4, D2. ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ? ಇಂಡಿಕಾ, ರಾಜತರಂಗಿಣಿ, ಮುದ್ರಾ ರಾಕ್ಷಸ, ಬುದ್ಧ ಚರಿತ. ರಾಜತರಂಗಿಣಿ, ಮುದ್ರಾ ರಾಕ್ಷಸ, ಬುದ್ಧ ಚರಿತ ಎಲ್ಲ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾದರೆ ಇಂಡಿಕಾ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ. ಈ ಕೆಳಗೆ ಕೊಟ್ಟಿರುವ ಕೃತಿಗಳು ಮತ್ತು ಅವುಗಳ ಕರ್ತೃಗಳನ್ನು ಹೊಂದಿಸಿ. ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಇಲ್ಲಿ ಕೃತಿಗಳಿದ್ದಾವೆ, ಇಲ್ಲಿ ರಚನಾಕಾರರಿದ್ದಾರೆ. ಅರ್ಥಶಾಸ್ತ್ರ ಕೌಟಿಲ್ಯ, ಇಂಡಿಕಾ ಮೆಗಾಸ್ತನೀಸ್, ರಾಜತರಂಗಿಣಿ ಕಲ್ಲಣ, ಬುದ್ಧ ಚರಿತ ಅಶ್ವಘೋಷ. ಸರಿಯಾದ ಉತ್ತರ ಆಯ್ಕೆ 1, A3, B4, C2, D5. ಈ ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆಗಳನ್ನು ಗುರುತಿಸಿ. ಇಲ್ಲಿ ರಚನಾಕಾರರು ನೀಡಿದರೆ ಅವರು ರಚನೆ ಮಾಡಿದಂತಹ ಕೃತಿಗಳಿದ್ದಾವೆ. ವಿಶಾಖದತ್ತ, ಮುದ್ರಾ ರಾಕ್ಷಸ, UN ಸಾಂಗ್, ಗೋಕೋಕಿ, ಮೆಗಾಸ್ತನೀಸ್, ಇಂಡಿಕಾ, ಶ್ರೀ ವಿಜಯ, ಕವಿರಾಜ ಮಾರ್ಗ. ಇವುಗಳಲ್ಲಿ ಸರಿಯಾದ ಆಯ್ಕೆ, ಸರಿ ಉತ್ತರ ಆಯ್ಕೆ ಬಿ. A, C, D ಸರಿಯಾಗಿದೆ. ಇದು ಬಿ ತಪ್ಪು, ಏಕೆಂದರೆ UN ಸಾಂಗ್ ಅವರು ರಚನೆ ಮಾಡಿದ ಕೃತಿ ಸಿಯುಕಿ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕಾಗಿದೆ. ಎ ಕೌಟಿಲ್ಯ ಅರ್ಥಶಾಸ್ತ್ರ, ಬಿ ಶ್ರೀ ವಿಜಯ ದೀಪವಂಶ, ಸಿ ಕಲ್ಲಣ ರಾಜತರಂಗಿಣಿ, ಡಿ ಫಾಯಾನ್ ಗೋಕೋಕಿ. ಸರಿಯಾದ ಜೋಡಿ ಎ, ಸಿ, ಡಿ ಸರಿಯಾದ ಜೋಡಿಯಾಗಿದೆ. ಬಿ ತಪ್ಪು. ಶ್ರೀ ವಿಜಯ ವಿರಚಿತ ಕೃತಿ ಕವಿರಾಜ ಮಾರ್ಗ. ಆತ್ಮೀಯರೇ, ಇದುವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.